ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತಿಸ್ತು ಸತಾಂ ಹರಿ ಓಂ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾಂ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಭಗವಂತನ ವಿಶ್ವರೂಪದ ಚಿತ್ರಣವನ್ನು ಕೊಡುವಾಗ ಅವನಲ್ಲಿ ನೆರೆದ ಪ್ರಪಂಚದ ವೈಭವವನ್ನು ಪರಿಚಯಿಸಿದ್ರು. ಅಷ್ಟೇ ಅಲ್ಲದೆ ಅವನು ಎಷ್ಟೆಲ್ಲ ವೈಭವದಿಂದ ವ್ಯಾಪಿಸಿದ್ದಾನೆ ಅನ್ನುವುದನ್ನು ಕೂಡ ಹೇಳಿದ್ರು. ಅವನು ವ್ಯಾಪಿಸಿದ್ದಾನೆ ಅನ್ನುವುದನ್ನ ಹೇಳುವಾಗ ಅಷ್ಟೆಲ್ಲ ಸಂಖ್ಯೆಯ ಭಗವದ್ ರೂಪಗಳು ಒಂದಕ್ಕೊಂದು ಬೇರೆಯೋ ಒಂದೆಯೋ ಅನ್ನುವ ಜಿಜ್ಞಾಸೆ ಬಂದಾಗ ಒಂದೇ ಅನ್ನೋ ಮಾತು ಬಂತು. ಹಾಗಾದ್ರೆ ಅದೆಲ್ಲ ಬೇರೆ ಬೇರೆಯಾಗಿ ಕಾಣಿಸಿ ಒಂದೇ ಆಗುವುದಾದ್ರೆ ಈ ಜಗತ್ತೆಲ್ಲವೂ ಕೂಡ ಒಂದೇ ಆಗಿ ಯಾಕೆ ಕಾಣಿಸಬಾರ್ದು ಅನ್ನುವಂತಹ ಜಿಜ್ಞಾಸೆ ಬರುವ ಅವಕಾಶವನ್ನ ಮತ್ತೆ ಪ್ರಶ್ನೆ ಮಾಡಿಕೊಂಡು ಭಗವಂತನಿಗಿಂತ ಭಿನ್ನವಾದ ಈ ಪ್ರಪಂಚ ತನ್ನಲ್ಲೂ ಕೂಡ ಅನೇಕ ವೈವಿಧ್ಯವನ್ನ ಪರಮಾಣುವಿನ ತನಕವೂ ಕೂಡ ಹೊಂದಿದೆ. ಚೇತನ ಪ್ರಪಂಚದಲ್ಲಿ ಮಾತ್ರ ಅದು ಅನೇಕ ರೂಪವನ್ನ ತೆಗೆದುಕೊಂಡ್ರೂ ಕೂಡ ಕೊನೆಯಲ್ಲಿ ದೇವತೆಗಳಲ್ಲಾಗುವಾಗ ಅದು ಅವತಾರ ರೂಪದಲ್ಲಿ ಅಪೂರ್ಣತೆಯನ್ನ ಹೊಂದುವಂತೆ ಕಂಡ್ರೂ ಕೂಡ ಅದು ಮರೆಯಾದದ್ದಷ್ಟೇ. ಮತ್ತೆ ಮೂಲ ರೂಪವನ್ನ ಸೇರಿಕೊಂಡಾಗ ಅದು ಒಂದೇ ಆಗತ್ತೆ. ಹಾಗೇನೆ ಪ್ರಪಂಚದ ಜಡ ಪದಾರ್ಥಗಳಲ್ಲಾಗುವಾಗ ಅದು ಎಷ್ಟು ಬಿಡಿಸಿದ್ರೂ ಕೂಡ ಮತ್ತಷ್ಟು ಬಿಡಿಸಿಕೊಳ್ಳುವ ಅವಕಾಶ ಅಲ್ಲಿ ಇದ್ದು ಪ್ರತಿಯೊಂದು ವಸ್ತುವು ಕೂಡ ಒಂದಕ್ಕಿಂತ ಒಂದು ಬೇರೆಯಾಗಿ ಕಾಣುತ್ತೆ. ಒಂದು ಪರಮಾಣುವಿನ ನ್ಯೂಟ್ರಾನ್, ಪ್ರೋಟಾನ್, ಎಲೆಕ್ಟ್ರಾನ್ಗಳು ಒಂದು ರೀತಿ ಆದ್ರೆ ಅದೇ ಜಾತಿಯ ಮತ್ತೊಂದು ಪರಮಾಣುವಿನ ಒಳಗೆ ಇರುವಂತಹ ಈ ವಿಭಾಗಗಳು ಇವತ್ತಿನ ಭಾಷೆಯಲ್ಲಿ ಅರ್ಥ ಆಗುವಂತೆ ಹೇಳುವುದಾದ್ರೆ ಅದು ಕೂಡ ಬೇರೆ ಬೇರೆ. ಜಡದಲ್ಲಿ ಪ್ರತಿ ಸಣ್ಣ ಸಣ್ಣ ವಸ್ತುಗಳು ಕೂಡ ಒಂದಕ್ಕಿಂತ ಒಂದು ಭಿನ್ನವಾಗಿರುತ್ತೆ. ಚೇತನ ಪ್ರಪಂಚದಲ್ಲೂ ಕೂಡ ಒಂದಕ್ಕಿಂತ ಒಂದು ಬೇರೆ, ಒಂದಕ್ಕಿಂತ ಒಂದು ವಿಶಿಷ್ಟವಾದದ್ದಾಗಿರುತ್ತೆ. ಆದ್ರೆ ಆ ಒಂದು ಅನೇಕ ವಿಧವಾಗಿಯೂ ತೆರೆಕೊಳ್ಳುವ ಸಾಮರ್ಥ್ಯ ಇರುತ್ತೆ. ಅದು ಪರಮಾತ್ಮನ ರೂಪಕ್ಕೆ ಅನಂತ ಸಾಮರ್ಥ್ಯ. ಉಳಿದಂತೆ ಆ ದೇವತಾ ತಾರತಮ್ಯ ಕೆಳಕ್ಕೆ ಇಳಿದಂತೆ ಅದರ ಸಾಮರ್ಥ್ಯವು ಕೂಡ ಇಳಿತಾ ಬರುತ್ತೆ. ಸಾಮಾನ್ಯ ಜೀವರೆಲ್ಲ ಒಂದು ಶರೀರದಲ್ಲಿ ಮಾತ್ರ ಇರುವ ಸಾಮರ್ಥ್ಯವನ್ನು ಹೊಂದಿರ್ತಾನೆ. ಎಟ್ ಎ ಟೈಮ್ ಎರಡು ಕಡೆಗಳಲ್ಲಿ ಅಥವಾ ಎರಡು ಕಾಲದಲ್ಲಿ ಅಥವಾ ಎರಡು ಮುಖಗಳಲ್ಲಿ ಅವನು ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಒಂದು ಕ್ಷಣದಲ್ಲಿ ಒಂದೇ ರೀತಿ ಇರ್ಲಿಕ್ಕೆ ಸಾಧ್ಯ ಅಂತ. ಇದು ಸಾಮಾನ್ಯ ಜೀವಕ್ಕೆ ಹೇಳಿದ್ರೆ ನಿರಂಶ ಜೀವರು. ಸಾಂಶ ಜೀವರು ಅಂತಂದಾಗ ಅವನು ಈಗ ವಿದುರನಾಗಿ, ಧರ್ಮರಾಜನಾಗಿ, ಮತ್ತೊಂದು ಕಡೆ ಯಮನಾಗಿ, ಅಂದ್ರೆ ಅವನು ಮೂಲ ರೂಪದಲ್ಲೂ ಇದ್ದೇ ಇರ್ತಾನೆ. ಯಕ್ಷನಾಗಿ, ಜಿಂಕೆಯಾಗಿ ಆ ಅರಣಿಯನ್ನು ಎತ್ತಿಕೊಂಡು ಹೋದವನು ಅವನೇ. ಮತ್ತೊಂದು ಕಡೆಯಿಂದ ಜಾಂಬವಂತನಾಗಿ, ಜಾಂಬವಂತನೂ ಯಮನೆ. ಮತ್ತೊಂದು ಭಾಗದಲ್ಲಿ ಅವನ ಜೊತೆಗೆ ಬರುವ ಮೋಕ್ಷಕ್ಕೆ, ಸ್ವರ್ಗಕ್ಕೆ ಹೋಗುವ ನಾಯಿ, ಅದು ಅವನೇ. ಹೀಗೆ ಒಂದೇ ಕಾಲದಲ್ಲಿ ಅನೇಕ ರೂಪಗಳಲ್ಲಿ, ಯಾಕೆಂದ್ರೆ ಪಾಂಡವರು ಇರ್ಬೇಕಾದ್ರೇನೆ ಜಾಂಬವಂತನೂ ಇದ್ದ.
ಇದು ನಮಗೆ ಗೊತ್ತಿದ್ದು ಈ ವಿಶ್ವರೂಪದ ಚಿತ್ರಣವನ್ನು ನಾವು ಕೈಗೊಂಡ್ರೆ, ಅಂದ್ರೆ ಎಲ್ಲ ದೇವತೆಗಳು ಅವನ ಮೈಯಲ್ಲಿ ನೆಲೆಸಿದ್ದಾರೆ ಅಂದ್ರೆ ಅವನಿಗಿಂತ ಬೇರೆಯಾಗಿಯೇ ಅವನನ್ನು ಆಶ್ರಯಿಸಿದ್ದಾರೆ. ಅವನೇ ಈ ಎಲ್ಲ ರೂಪ. ಇದೆಲ್ಲ ಬಹಳ ಸೂಕ್ಷ್ಮವಾದ ಆ ವೈವಿಧ್ಯಗಳು. ಇದನ್ನ ಅರ್ಥ ಮಾಡಿಕೊಳ್ಳುವಾಗ ಚೂರು ತಪ್ಪಿ ಹೋಯ್ತು ಅಂದ್ರೆ ಅನುಸಂಧಾನ ಪೂರ್ತಿ ಹಾಳಾಗಿ ಹೋಗುತ್ತೆ. ಆ ಕಾರಣಕ್ಕಾಗಿ ಬದುಕಿನಲ್ಲಿ ಎಷ್ಟೆಲ್ಲ ವಿಶೇಷಗಳನ್ನ ನಾವು ಅನುಭವಿಸ್ತೀವೋ ಅದನ್ನ ವಸ್ತುವಿನ ತಳದ ತನಕವೂ ಕೂಡ ನಾವು ಅನುಸಂಧಾನ ಮಾಡಬೇಕು ಅನ್ನೋದನ್ನ ತಿಳಿಸ್ಲಿಕ್ಕೆ ಇಷ್ಟು ವಿಶೇಷಗಳನ್ನು. ಅದು ಸ್ವಲ್ಪ ಭಾಷೆ ಅಥವಾ ಭಾಷೆ ಅನ್ನೋದಕ್ಕಿಂತ ಸ್ವಲ್ಪ ಗಂಭೀರವಾಗಿ ಆ ವಿವರಣೆಯನ್ನ ನಾವು 3-4 ದಿವಸ ನೋಡಿದ್ವಿ. ಅದು ಅಸ್ಪಷ್ಟ ಅಂತ ಅನ್ನಿಸಿರ್ತಿತ್ತು. ಅದಕ್ಕೋಸ್ಕರ ಅದನ್ನ ಮತ್ತೊಮ್ಮೆ ಅಲ್ಲಿ ಹೇಳಿದ ಚೈತನ್ಯ ಪ್ರಪಂಚ ಮತ್ತು ಜಡ ಪ್ರಪಂಚ, ಈ ಎರಡು ಪ್ರಪಂಚಗಳ ನಡುವೆ ಇರುವ ಅಂತರ ಮತ್ತು ಅವುಗಳಿಗೆ ಇರುವ ಸಂಬಂಧ, ಇದಿಷ್ಟನ್ನು ನಾವು ತಿಳ್ಕೊಂಡು ಭಗವಂತನ ವಿಶ್ವರೂಪವನ್ನ ಅನುಸಂಧಾನ ಮಾಡಬೇಕು ಅನ್ನೋದನ್ನ ಈ ಪದ್ಯಗಳ ಮೂಲಕ ನಿರೂಪಣೆ ಮಾಡಿದ್ರು ಅಂತ ನಮಗೆ ಈಗ ಗೊತ್ತಾಯಿತು. ಮುಂದೆ ಆ ವಿಶ್ವರೂಪದ ಚಿತ್ರಣವನ್ನ ಕೊಡ್ತಾ ಇದ್ದಾರೆ. ಅನೇಕ ವಕ್ತ್ರನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ. ಯಾಕೆಂದ್ರೆ ಹಿಂದೆ ಹೀಗೆ ಸಂಜಯನ ಮಾತಲ್ಲಿ ಬಂದದ್ದು. ಹೀಗೆ ಹೇಳಿ ಸಂಜಯ ಉವಾಚ ಏವ ಮುಕ್ತ್ವಾ ತಥೋ ರಾಜನ್ ಮಹಾಯೋಗೇಶ್ವರೋ ಹರಿಹಿ ಅಂತ ನೋಡಿದ್ವಿ ನಾವು. ಮಹಾಯೋಗೇಶ್ವರನಾದ ನಾರಾಯಣನು ತನ್ನ ದಿವ್ಯವಾದ ರೂಪವನ್ನ, ನಿಂಗೆ ದಿವ್ಯವಾದ ಚಕ್ಷುಸ್ಸು ಕೊಡ್ತೇನೆ ಅಂತ ಹೇಳಿ ಕೊಟ್ಟ ಅನ್ನೋದನ್ನ ನಾವು ನೋಡಿದ್ವಿ. ಅನೇಕ ವಕ್ತ್ರನಯನಂ ಅದನ್ನು ವಿವರಿಸ್ತಾನೆ. ಅಂದ್ರೆ ಸಂಜಯ ಕಂಡದ್ದಿದು. ಅನೇಕ ವಕ್ತ್ರ ನಯನಂ, ಹಲವು ಬಾಯಿಗಳು, ಅಂದ್ರೆ ವಿಸ್ತಾರವಾಗಿ ಜಗತ್ತನ್ನ ತುಂಬಿಕೊಂಡಂಥವುಗಳು. ಅನೇಕ ವಕ್ತ್ರ ನಯನಂ, ಲೆಕ್ಕ ಇಲ್ಲದಷ್ಟು ಮುಖಗಳು ಅಂದ್ರೆ ಬಾಯಿ. ಅದೆರಡೂ ಆಗುತ್ತೆ. ವಕ್ರ ಅನ್ನೋದು ಸಂಸ್ಕೃತದಲ್ಲಿ ಸಮಗ್ರ ಮುಖವೂ ಆಗುತ್ತೆ, ಕಣ್ಣುಗಳು ಅಂದ್ರೆ ಬಾಯಿಯೂ ಆಗುತ್ತೆ. ಎರಡಕ್ಕೆ ಪ್ರತ್ಯೇಕವಾದ ಪದ ಅಂತ ಒಂದಿಲ್ಲ. ಅನೇಕ ವಕ್ತ್ರ ನಯನಂ, ಆಮೇಲೆ ಅನೇಕ ಅದ್ಭುತ ದರ್ಶನಂ. ಈ ಭಗವಂತನನ್ನ ಕಾಣುವಾಗ ನಾವ್ ಏನೆಲ್ಲ ಅಮೇಝಿಂಗ್ ಅಂತ ಅಂದುಕೊಂಡು ಕಣ್ಣರಳಿಸಿ ಬಾಯಿ ಬಿಟ್ಟು ನೋಡ್ತೇವೋ ಅದೆಲ್ಲವನ್ನೂ ಕೂಡ ಅವನು ತನ್ನ ಶರೀರದ ಲೀಲೆಯಲ್ಲಿ ತೋರಿಸ್ತಾ ಇದ್ದಾನೆ. ಅದ್ಭುತ ದರ್ಶನಂ, ಅಂಥದ್ದೊಂದು ಅದ್ಭುತವನ್ನ ಕುಸುರಿಯಲ್ಲಿರಬಹುದು, ಅಥವಾ ಅಗಾಧತೆಯಲ್ಲಿರಬಹುದು, ಅಥವಾ ಆಳದಲ್ಲಿರಬಹುದು, ಅಥವಾ ಅಂತರದಲ್ಲಿರಬಹುದು. ಹೀಗೆ ಹಲವು ರೀತಿಯಿಂದ ಭಗವಂತನ ಅದ್ಭುತತೆಗಳನ್ನ ಭಗವಂತ ತೋರಿದ ಅನ್ನುವುದನ್ನ ಸಂಜಯ ತನ್ನ ದೃಷ್ಟಿಯಲ್ಲಿ ಹೇಳ್ತಾ ಇದ್ದಾನೆ. ಅನೇಕ ದಿವ್ಯ ಆಭರಣಂ, ದೇವಲೋಕದಲ್ಲಿ ಮಾತ್ರ ಬಳಸುವ ಆಭರಣವನ್ನ ತೊಟ್ಟಿದ್ದಾನೆ. ಅನೇಕ ದಿವ್ಯಾಭರಣಂ, ದಿವ್ಯ ಅನೇಕ ಉದ್ಯತ ಆಯುಧಂ. ಆಯುಧ ಅಂದ್ರೆ ಕೈಯಲ್ಲಿ ಯುದ್ಧಕ್ಕಾಗಿ ಬಳಸುವಂಥದ್ದು. ಅನೇಕ ದಿವ್ಯ ಆಭರಣಂ, ಶರೀರದಲ್ಲಿ ಭಗವಂತನಿಗೆ ಅಂಟಿಕೊಂಡ ಆಭರಣಗಳು ಯಾಕೆ ದಿವ್ಯ ಅಂದ್ರೆ ಅದು ಕೇವಲ ನಮ್ಮ ಹಾಗೆ ಜಡವಾದ ಯಾವುದೋ ಒಂದು ಲೋಹದ ಪದಾರ್ಥ ಅಲ್ಲ. ಅಲ್ಲಿ ವಿಶೇಷವಾಗಿ ಆ ಆಯುಧಗಳನ್ನ ಅಥವಾ ಆ ಆಭರಣಗಳನ್ನ ಅಭಿಮಾನಿಸುವ ದೇವತೆಗಳು ಕೂಡ ಜೊತೆಗಿರ್ತಾರೆ. ಅದು ಅಲ್ಲಿ ಹೇಳಲಿಕ್ಕೆ ಹೊರಟಂತಹ ಸಂಗತಿ. ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ. ಉದ್ಯತ ಆಯುಧ, ಉದ್ಯತ ಅಂದ್ರೆ ಎತ್ತಿದ, ಶತ್ರು ಸಂಹಾರಕ್ಕಾಗಿ ಭಕ್ತರ ರಕ್ಷಣೆಗಾಗಿ ಎತ್ತಿದ ಆಯುಧ. ಅದು ನಂದಕ ಇರಬಹುದು,
ಶಾರ್ಂಗ ಇರ್ಬೋದು, ಅಥವಾ ಪಾಂಚಜನ್ಯ ಇರಬಹುದು, ಧರ್ಮಚಕ್ರ ಇರಬಹುದು, ಗದೆ ಇರಬಹುದು, ಕೌಮೋದಕಿ, ಯಾವುದೇ ಆಯುಧಗಳನ್ನ ಭಗವಂತ ಹೊತ್ತಿದ್ದಾನೆ ಅಂದ್ರು ಅದೆಲ್ಲವೂ ಕೂಡ ದಿವ್ಯ. ಉದ್ಯತ ಆಯುಧಂ ದಿವ್ಯ ಮಾಲ್ಯಾಂಬರಧರಂ, ಅವನು ತೊಟ್ಟ ಮಾಲ್ಯವು ಕೂಡ ದಿವ್ಯವಾದದ್ದು. ದಿವ್ಯ ಮಾಲ್ಯ ಅಂಬರಧರಂ, ಅಂಬರ ಅಂದ್ರೆ ಬಟ್ಟೆ, ಅಪರೂಪದ ಮಾಲೆಯನ್ನು, ಅಪರೂಪದ ಬಟ್ಟೆಯನ್ನು ತೊಟ್ಟವನು. ದಿವ್ಯ ಗಂಧಾನುಲೇಪನಂ, ದಿವ್ಯ ಗಂಧ ಅಂದ್ರೆ ಕೆಲವು ಕೆಲವು ಹೊತ್ತು ಮಾತ್ರ ಪರಿಮಳ ಇರುತ್ತೆ, ಆಮೇಲೆ ಅದು ತನ್ನ ಮೂಲ ಸ್ಥಿತಿಯನ್ನ ಕಳ್ಕೊಂಡ್ರೆ ಆಮೇಲೆ ಅದು ದುರ್ವಾಸನೆ ಬರುತ್ತೆ. ಈಗ ಲೋಕದಲ್ಲಿ ನಮಗೆ ಸಿಗುವ ಹೂವಿನ ಪರಿಮಳ ಅರಳಿದ್ದು ಹಸಿಯಾಗಿರುವ ತನಕ ಮಾತ್ರ ಪರಿಮಳ. ಒಣಗಿ ಹೋಯ್ತು ಅಂದ್ರೆ ಒಂದೋ ಪರಿಮಳನೆ ಹೊರಟು ಹೋಗುತ್ತೆ, ಇಲ್ಲ ಕೊಳೆತು ಹೋಯ್ತು ಅಂದ್ರೆ ಕೆಟ್ಟ ಪರಿಮಳ ಬರುತ್ತೆ. ಈಗ ಪುನುಗು ಕೊಡುವ ಶರೀರದ ಆ ಪ್ರಾಣಿಯ ಮೈ ಬದುಕಿರುವಾಗ ಪರಿಮಳ, ಅದು ಸತ್ತ ಮೇಲೆ ಅದರ ದುರ್ವಾಸನೆಯನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ಭಗವಂತನ ಸುತ್ತ ಹಬ್ಬಿರುವ ಪರಿಮಳ ಅದು ಯಾವತ್ತೂ ನಶಿಸುವಂಥದ್ದಲ್ಲ, ವ್ಯರ್ಥವಾಗುವಂಥದ್ದಲ್ಲ, ಹಾನಿಯಾಗುವಂಥದ್ದಲ್ಲ. ದಿವ್ಯ ಗಂಧಾನುಲೇಪನಂ, ಅನುಲೇಪನ ಅಂತಂದ್ರೆ ಆ ಬರೀ ಗಂಧ ಮಾತ್ರ ಅಲ್ಲ, ಇನ್ನು ಏನೇನು ಅಲಂಕಾರ ದ್ರವ್ಯಗಳಿರ್ತಾವಲ್ಲ ಅದೆಲ್ಲವೂ ಕೂಡ, ಈಗ ಕುಂಕುಮ ಇರಬಹುದು, ಕೇಸರಿ ಯುಕ್ತವಾದಂಥದ್ದು, ಇಂತಹ ಅನೇಕ ಚಂದನವಲ್ಲದೆ ಇನ್ನುಳಿದ ಅನೇಕ ಅನುಲೇಪನಂ. ಸರ್ವಾಶ್ಚರ್ಯಮಯಂ ದೇವಂ, ಎಲ್ಲ ಅಚ್ಚರಿಗಳನ್ನ ಒಟ್ಟಿಗೆ ಹೊತ್ತು ನಿಂತಹ ದೇವನೆನಿಸಿದ ನಾರಾಯಣನನ್ನು, ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ, ಅನಂತಂ ಕೊನೆಯಿಲ್ಲದವನನ್ನು, ವಿಶ್ವತೋಮುಖಂ ವಿಶ್ವದ ಎಲ್ಲಾ ಕಡೆಯಲ್ಲೂ ಕೂಡ ಆತನಿಗೆ ದೃಷ್ಟಿ ಇದೆ. ವಿಶ್ವತೋಮುಖಂ ಇಡೀ ಜಗತ್ತಿನ ಎಲ್ಲ ವಸ್ತುಗಳನ್ನು ಕೂಡ ಚೆನ್ನಾಗಿ ಕಾಣಬಲ್ಲ ತಾಕತ್ತಿರುವವನು. ಸರ್ವ ಆಶ್ಚರ್ಯಮಯಂ ಅಂದ್ರೆ ಎಲ್ಲವೂ ಆಶ್ಚರ್ಯಾತ್ಮಕವಾದದ್ದೇ. ಅವನ ಎಲ್ಲ ರೂಪಗಳಿರ್ಬಹುದು, ಅವನ ಎಲ್ಲ ಆಭರಣಗಳಿರ್ಬಹುದು, ಅವನ ಎಲ್ಲ ವ್ಯಾಪಿಸಿರುವಂತಹ ಬೇರೆ ಬೇರೆ ರೀತಿಯ ದಿಕ್ಕಿನಲ್ಲಿ ಹಬ್ಬಿಕೊಂಡಿರುವಂತಹ ಶಕ್ತಿಗಳಿರಬಹುದು, ಎಲ್ಲವೂ ಕೂಡ ಆಶ್ಚರ್ಯಾತ್ಮಕವಾದದ್ದು. ಆಶ್ಚರ್ಯ ಅಂದ್ರೆ ಅರ್ಥ ಮಾಡಿಕೊಂಡು ಮುಗಿಯಿತು ಇಷ್ಟೇ ಅಂತ ಅದನ್ನ ಮುಗಿಸ್ಲಿಕ್ಕೆ ಸಾಧ್ಯವೇ ಆಗದ್ದು ಅಂತ ಅರ್ಥ. ಸರ್ವಾಶ್ಚರ್ಯಮಯಂ ದೇವಂ, ಎಲ್ಲ ಲೀಲಾ ಮನೋಹರವಾಗಿ ಕಾರ್ಯವನ್ನು ಮಾಡುವವನು. ಲೀಲೆಯಿಂದ ಮಾಡುತ್ತಾನೆ, ಆದ್ರೆ ಅದು ಸರಿ ಇರ್ಬೇಕು ಅಂತಿಲ್ಲ ಅಥವಾ ಚೆನ್ನಾಗಿರ್ಬೇಕು ಅಂತಿಲ್ಲ. ಆದ್ರೆ ಭಗವಂತನ ಕಾರ್ಯ ಹಾಗಲ್ಲ. ದೇವಂ ಲೀಲೆಯಿಂದ ಮಾಡ್ತಾನೆ, ಚೆನ್ನಾಗಿ ಮಾಡ್ತಾನೆ, ಸರಿಯಾಗಿ ಮಾಡ್ತಾನೆ, ಕಾಲಕ್ಕೆ ಹೊಂದುವಂತೆ ಮಾಡ್ತಾನೆ. ಕೆಲವು ಸರಿ ಇರುತ್ತೆ, ಆ ಕಾಲಕ್ಕೆ ಹೊಂದಲ್ಲ. ಅವನ್ ತಲೆ ಕೆಡಿಸ್ಕೊಳ್ತಾ ಇದ್ದಾಗ ಹೊಗಳ್ತಾ ಕೂತ್ರೆ ಅನುಪಯುಕ್ತ. ಅವ್ನ್ ಬೈತಾನೆ, ನಿಮ್ಗೆ ಈಗ ಇದ ಟೈಮು, ಯಾವಾಗ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ವಾ ಅಂತ ಬೈದ್ ಬಿಡುವ ಪ್ರಸಂಗ ಹೆಚ್ಚು. ಹಾಗಾಗಿ ಭಗವಂತನ ಪ್ರಜ್ಞೆಯನ್ನ ಜಾಗೃತಗೊಳಿಸ್ಲಿಕ್ಕೋಸ್ಕರ ನಮಗೆ ಎಚ್ಚರವನ್ನ ಕೊಡುವಂತದ್ದೇನು ಅಂದ್ರೆ ಅದು ಯಾವತ್ತು ಒಂದು ದಿವಸ ಮಾತ್ರ ಚಂದ ಕಾಣುವಂಥದ್ದಲ್ಲ, ಅಥವಾ ನಮ್ಮ ಹಾಗೆ ಬಾಡಿ ಹೋಗುವ ಹೂವು, ಬಾಡಿ ಹೋಗುವ ಅಂದ್ರೆ ಹಿಸಿದು ಹೋಗುವ ಬಟ್ಟೆ, ಅಥವಾ ನಶಿಸಿ ಹೋಗುವ ಪರಿಮಳ ಇತ್ಯಾದಿಗಳಲ್ಲದ ಸ್ಥಿತಿಯಲ್ಲಿ ಭಗವಂತನನ್ನು ಚಿಂತಿಸಬೇಕು ಅನ್ನೋದನ್ನ ಹೇಳಲಿಕ್ಕಾಗಿ ಈ ವರ್ಣನೆ ಸಂಜಯನ ದೃಷ್ಟಿಗೆ ಬಿದ್ದದ್ದನ್ನ ಪರಿಚಯಿಸಿದ್ರು. ವಿಶ್ವತೋಮುಖಂ, ವಿಶ್ವದ ಎಲ್ಲೆಡೆ ತುಂಬಿಕೊಂಡಿದೆ ಈ ರೂಪ. ಮತ್ತೆ ಹೇಳ್ತಾನೆ, ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗ ಪದುತ್ಥಿತ ಯದಿ ಭಾಸ್ ಸದೃಶಿ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಸಹಸ್ರ ಶಬ್ದ ಇಲ್ಲಿ ಮತ್ತೆ ಮತ್ತೆ ಬರ್ತಾ ಇದೆ. ದಿವಿ ಸೂರ್ಯ ಸಹಸ್ರಸ್ಯ,
ಭವೇದ್ ಯುಗಪದುತ್ಥಿತ. ಯುಗಪತ್ ಅಂದ್ರೆ ಒಟ್ಟಿಗೆ, ಒಂದೇ ಸರ್ತಿ ಅಕಸ್ಮಾತ್ ಆಕಾಶದಲ್ಲಿ ಲೆಕ್ಕವಿಲ್ಲದಷ್ಟು, ಸಹಸ್ರ ಅಂದ್ರೆ 1 ಪ್ಲಸ್ 999 ಅಂತ ಅರ್ಥ ಅಲ್ಲ, ಅನಂತ ಅಂತ ಅರ್ಥ. ಲೆಕ್ಕ ಇಲ್ಲದಷ್ಟು, ಲೆಕ್ಕ ಇಲ್ಲದಷ್ಟು ಸೂರ್ಯ ರಾಶಿ ಯುಗಪತ್ ಒಂದು ವೇಳೆ ಒಟ್ಟಿಗೆ ಉತ್ಥಿತ ಎದ್ದು ನಿಂತಿತು ಅಂತಂದ್ರೆ ಯುಗಪದ್ ಉತ್ಥಿತ. ಉತ್ಥಿತ ಭವೇತ್ ಯದಿ ಭಾ ಸದೃಶೀ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಅದು ಹೇಗ್ ಕಾಣಿಸ್ತಾ ಇದೆ ಅಂದ್ರೆ, ಆ ಭಾಹ ಬೆಳಕು, ಉರಿಯಲ್ಲ. ಆ ಬೆಳಕನ್ನ ನಮಗೆ ಅಂದಾಜು ಮಾಡ್ಲಿಕ್ಕೂ ಆಗಲ್ಲ, ಆ ಬೆಳಕನ್ನ ನಾವು ಕಲ್ಪಿಸಿಕೊಳ್ಳಿಕ್ಕೂ ಆಗಲ್ಲ. ಅಂತಹ ಸದೃಶೀ ಸಾ ಸ್ಯಾತ್, ಅದ್ ನಮ್ಗೊಂದು ಮೆಜರ್ಮೆಂಟ್ ಸಿಗ್ಲಿಕ್ಕೋಸ್ಕರ ಹೇಳಿದ್ದು. ಅದು ಕೂಡ ಅವನಿಗೇನು ಸಾಟಿ ಆಗುವಂತದ್ದಲ್ಲ. ಯಾಕೆಂದ್ರೆ ನೇಮ ವಿದ್ಯುತೋ ಭಾಂತಿನ್ ಕುತೋಯಮಗ್ನಿ ಅಂತ, ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ. ನನ್ನ ಧಾಮವನ್ನ ಬೆಳಗುವುದಕ್ಕೆ ಅಲ್ಲಿ ಸೂರ್ಯನಿಲ್ಲ, ಅಲ್ಲಿ ಚಂದ್ರನಿಲ್ಲ, ಅಲ್ಲಿ ನಕ್ಷತ್ರಗಳಿಲ್ಲ, ಅಲ್ಲಿ ಅಗ್ನಿ ಇಲ್ಲ, ನಾನೇ ಬೆಳಕು. ಈ ಯಾವ ಬೆಳಕು ಕೂಡ ನನಗೆ ಉಪಕಾರಕವಾದದ್ದಲ್ಲ. ಯಾಕಂದ್ರೆ ಅದು ಕೂಡ ನಶ್ವರವಾದ ಪದಾರ್ಥಗಳನ್ನ ಹೊಂದಿದ ವಸ್ತುಗಳಿಂದ ಹುಟ್ಟಿದ ಬೆಳಕು. ಆ ವಸ್ತು ನಷ್ಟವಾದಾಗ ಆ ಬೆಳಕು ಕೂಡ ಅದರ ಜೊತೆಗೆ ಮರೆಯಾಗುತ್ತೆ. ಆದ್ರೆ ಭಗವಂತನದ್ದು ಚೇತನಮಯವಾದ ಶರೀರವಾದ್ರಿಂದ ಅಲ್ಲಿ ಹುಟ್ಟುವ ಬೆಳಕಿಗೆ ನಾವು ಪ್ರತಿಯಾದ ಮತ್ತೊಂದು ಬೆಳಕನ್ನ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಸೂರ್ಯ ಸಹಸ್ರಸ್ಯ ಯದಿ ಯುಗಪತ್ ದಿವಿ ಉತ್ಥಿತ ಭವೇತ್. ಸೂರ್ಯ ಅಂದ್ರೆ ಅಸಂಖ್ಯವಾದ ಸೂರ್ಯನ ಗುಂಪು ಆಗಸದಲ್ಲಿ ಒಂದೆಡನೆ ಮೂಡಿದರೆ, ಒಟ್ಟಿಗೆ ಮೂಡಿದರೆ ಆ ಏನು ಭಾಹ ಬೆಳಕು ಕಾಣುತ್ತೋ ಅದಕ್ಕೆ ಸದೃಶೀ, ಅದಕ್ಕೆ ಹೊಂದುವಂತಹ ಬೆಳಕಾಗಿ ಭಗವಂತನನ್ನ ನಾವು ತಸ್ಯ ಮಹಾತ್ಮನಃ ಭಾಸಃ ಸ್ಯಾತ್, ಅದು ಸ್ಯಾತ್, ಆದೀತು, ಆಯ್ತು ಅಲ್ಲ, ಅದೊಂದು ನಮ್ಗೆ ಅರ್ಥ ಆಗ್ಲಿಕ್ಕೆ ಹೇಳಿದ್ರು. ಮತ್ತೆ ಅದನ್ನ ನಾವು ನೆನ್ಪಿಟ್ಕೊಳ್ಬೇಕು. ಇದು ದಿವ್ಯ, ಆದ್ರಿಂದ ಈ ದಿವ್ಯವಾದ ಪದಾರ್ಥವನ್ನ ನಾವು ಲೋಕದ ಪದಾರ್ಥದ ಜೊತೆಗೆ ಹೊಂದಿಸಿ ಹೇಳಲಿಕ್ಕಾಗುದಿಲ್ಲ. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ ಯುಗಪದುತ್ಥಿತ ತದಪಿ ಪಾಕಶಾಸನ ವಿಕ್ರಮ ಇತ್ಯಾದಿವತ್ ಪ್ರತ್ಯಾಯನಾರ್ಥಮೇವ. ಕೆಲವೊಂದ್ ಸರ್ತಿ ಇದು ಏನು ಅಂದ್ರೆ, ಈಗ ಇಷ್ಟು ಹೇಳಿದ್ರು ಅಂದ್ರೆ ಹಾಗಾದ್ರೆ 1000 ಸೂರ್ಯರನ್ನ ನಾವು ಒಟ್ಟಿಗೆ ಹಾಕಿದ್ರೆ ಏನ್ ಬೆಳಕಾಗುತ್ತೆ, ಎಷ್ಟು ಹೀಲಿಯಂ, 6000 ಫ್ಯಾರನ್ ಹೀಟ್ ಅಂದ್ರೆ 1000 ಅಂತಂದ್ರೆ ಹೀಗೆ ಲೆಕ್ಕ ಹಾಕಿ 6000 ಇಂಟು 1000 ಅಂದ್ರೆ ಸುಮಾರು 10 ಲಕ್ಷ. 10 ಲಕ್ಷ ಫ್ಯಾರನ್ ಹೀಟ್ ನಷ್ಟು ಬೆಳಕನ್ನ ಈ ಹೊತ್ತಿನಲ್ಲಿ ಸೂರ್ಯ, ಯಾರು ದೇವ್ರು ತನ್ನ ಬೆಳಕನ್ನ ಚೆಲ್ತಾ ಇದ್ದಾನೆ ಅಂತ ಹೀಗೇನಾದ್ರೂ ಲೆಕ್ಕ ಹಾಕೋಣ ಅಂದ್ರೆ ಅದಕ್ಕೆ ಹೇಳಿದ್ದು ಅದು ಕೂಡ ಪಾಕಶಾಸನ ವಿಕ್ರಮ ಇತ್ಯಾದಿವತ್ ಪ್ರತ್ಯಾಯನಾರ್ಥಮೇವ. ಈಗ ಪಾಕಶಾಸನ ಅಂತಂದ್ರೆ ಇಂದ್ರ ಕೆಲವೊಂದ್ ಸರ್ತಿ ಪರಮಾತ್ಮನನ್ನ ಹೊಗಳುವಾಗ ಬೇರೆ ಬೇರೆ ದೃಷ್ಟಾಂತಗಳಿಂದ ಹೇಳುವುದಿದೆ. ಆಗ ಪಾಕಶಾಸನ ವಿಕ್ರಮ ಅಂತ ಇಂದ್ರನ ಜೊತೆಗೆ ಹೋಲಿಸಿ, ಇಂದ್ರನಂತೆ ಕುಬೇರನಂತೆ ದಾನಿ. ಈಗ ರಾಮನನ್ನ ಹೊಗಳುವಾಗ ಅನೇಕ ಮಾತುಗಳು ಬರ್ತವೆ ರಾಮಾಯಣದಲ್ಲಿ, ಅಥವಾ ಕೃಷ್ಣನನ್ನ ಪರಿಚಯಿಸುವಾಗ ಮಾತುಗಳು ಬರ್ತವೆ. ಅದು ಪ್ರತ್ಯಾಯನಾರ್ಥಂ, ಲೋಕದಲ್ಲಿ ಕೇಳಿ ಗೊತ್ತಿರುವಂತಹ ವಿಷಯದಿಂದ ಮನಸ್ಸೊಂದು ಸ್ವಲ್ಪ ಹೊತ್ತು ಅದಕ್ಕೆ ಅಡ್ಜಸ್ಟ್ ಆಗ್ಲಿ ಅನ್ನೋದಷ್ಟೇ ಬಿಟ್ರೆ ಅಲ್ಲಿ ಯಾವುದೇ ರೀತಿಯ ನಿಜವಾದ ಅರ್ಥದಲ್ಲಿ ಅಳತೆಯನ್ನ ಸ್ವೀಕಾರ ಮಾಡಿಲ್ಲ ಅಂತ ಗೊತ್ತಾಗುತ್ತೆ. ಒಟ್ಟು ಹೀಗೆ ಪಾಕಶಾಸನ ವಿಕ್ರಮ ಅನ್ನೋದು ಭಗವಂತನಿಗೆ ಹೇಗೆ ಅತ್ಯಂತ
ಸಾಮಾನ್ಯವಾದ ಉದಾಹರಣೆ ಆಗುತ್ತೋ, ಆದ್ರೂ ಅದನ್ನ ಕೊಟ್ಟು ಭಗವಂತನನ್ನ ಪರಿಚಯಿಸುವ ಪ್ರಯತ್ನ ಆಗುತ್ತೋ, ಇದು ಕೂಡ ಹಾಗೆ. ಮತ್ತೆ ಹಾಗೆ ಲೆಕ್ಕ ಹಾಕಿದ್ಮೇಲೆ ಮತ್ತೆ ಶುರುವಾಗುತ್ತೆ. ಅಂದ್ರೆ 10 ಲಕ್ಷ ಫ್ಯಾರನ್ ಹೀಟ್ ನಷ್ಟು ಇದೆ ಅಂತಂದ್ರೆ, ಅದಕ್ಕಿಂತ ಹೆಚ್ಚಿರುವ ನಕ್ಷತ್ರಗಳಿದೆ ಅಂತಂದ್ರೆ ದೇವರದ್ದು ಅದಕ್ಕಿಂತ ಕಮ್ಮಿ ಆಯ್ತಲ್ವಾ? ಅಥವಾ ಇನ್ಯಾವುದೋ ಒಂದು ನಕ್ಷತ್ರ ಸಿಡಿದು ನಾಶವಾಗುವ ಹೊತ್ತಿಗೊಂದು ಬೆಳಕು ಬಂದ್ರೆ ಅದು ಇದನ್ನು ಮೀರಿ ಇರುತ್ತೆ. ಈ ಮೀರಿದ ಬೆಳಕನ್ನ ಇಟ್ಟುಕೊಂಡು ನೀವು ಇಲ್ಲಿ ಉದಾಹರಣೆ ಕೊಟ್ರೆ, ಇದಕ್ಕಿಂತ ಹೆಚ್ಚಿನ ಬೆಳಕನ್ನ ಆ ನಕ್ಷತ್ರದ ಅವಸಾನದ ಕಾಲದಲ್ಲಿ ಕಾಣ್ತೇವಲ್ವಾ ಅಂತೆಲ್ಲ ಪ್ರಶ್ನೆ ಬರುತ್ತೆ. ಅದಕ್ಕೆ ಆಚಾರ್ಯರು ಹೇಳಿದ್ರು, ಅದು ಅನೇಕವಾಚಿ, 999 ಪ್ಲಸ್ 1 ಅಂತಲ್ಲ. ಅದು ಕೂಡ ಕೇವಲ ಒಂದು ನಮಗೆ ಜ್ಞಾಪನೆಗೋಸ್ಕರ ಹೇಳಿದ್ದು. ತಥಾ ಋಗ್ವೇದ ಖಿಲೇಶು ತಥಾಹಿ, ಅದನ್ನೇ ಋಗ್ವೇದದ ಖಿಲದಲ್ಲಿ ನಿರೂಪಣೆ ಮಾಡಿದ್ದಾರೆ. ಅನಂತ ಶಕ್ತಿ ಪರಮಃ ಅನಂತ ವೀರ್ಯ ಸೋರಂತ ತೇಜಾಹ ಅತಸ್ತತೋಪಿ ಇತಿ. ಅನಂತ ಶಕ್ತಿ, ಶಕ್ತಿ ಲೆಕ್ಕ ಇಲ್ಲದಷ್ಟು, ಪರಮಃ ಕೊನೆ ಕಾಣದ ಎತ್ತರ, ಅನಂತ ವೀರ್ಯ ತಾಕತ್ತು ಅನ್ನೋದು ಲೆಕ್ಕ ಮಾಡ್ಲಿಕ್ಕೆ ಸಿಗದೆ ಇರುವಂತದ್ದು, ಅನಂತ ತೇಜ, ಇಲ್ಲಿ ನಮಗೆ ಬೇಕಿದ್ದ ಶಬ್ದ ದಿವಿಸೂರ್ಯ ಸಹಸ್ರಸ್ಯ ಭವೇತ್ ಭಾಹ ಅಂತ ಏನ್ ಬಂತು, ಅನಂತ ತೇಜಾಹ, ತೇಜಸ್ಸು ಕೂಡ ಇಲ್ಲಿ 1000 ಅಂತ ಹೇಳಿದ್ದು ಅದು ಅನೇಕವಾಚಿ ಅನ್ನುವ ಅರ್ಥದಲ್ಲಿ ಹೊರತು 999 ಪ್ಲಸ್ 1 ಅಂತ ಅರ್ಥ ಅಲ್ಲ. ಯಾಕೆಂದ್ರೆ ವೇದಗಳಲ್ಲಿ ಅವನನ್ನ ಅನಂತ ತೇಜಾಹ ಅಂತ ಕರೆದಿದ್ದಾರೆ. ಆ ಅನಂತ ತೇಜಾಹ ಅನ್ನೋದು ಲೆಕ್ಕ ಇಲ್ಲದಷ್ಟು. ತತಃ ತಥೋಪಿ, ಇದು ನಮಗೆ ಒಂದು ಅನಂತ ಅನ್ನುವ ಶಬ್ದ, ಮತ್ತೆ ಈ ಲೆಕ್ಕಾಚಾರದಲ್ಲಿ ಒಂದು ಅನಂತ ಅಂತಿದೆ, ಅದಕ್ಕಿಷ್ಟು 0 ಅಂತಿದೆ, ಅದು ಕೂಡ ಒಂದು ಮೆಜರ್ಮೆಂಟಿಗೆ ಒಳಪಡುವ ಸಂಖ್ಯೆ ಆಗುತ್ತೆ. ಆದ್ರೆ ಅದಕ್ಕೆ ಹೇಳಿದ್ರು ತತಸ್ತತೋಪಿ, ಅದಕ್ಕಿಂತಲೂ ಹೆಚ್ಚು. ಆ ಅನಂತ ಅಂತ ನಾವು ಲೋಕದಲ್ಲಿ ಏನು ಕಾಣ್ತೇವೆ ಅದೂ ಅಲ್ಲ. ಅಕಸ್ಮಾತ್ ನೀವು ಆ ಅರ್ಥ ಮಾಡ್ಕೊಂಡ್ರೆ ಅದಕ್ಕಿಂತಲೂ ಹೆಚ್ಚು. ಅದನ್ನ ಮೆಜರ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಮಗಂತ ಶಕ್ತಿಯೂ ಇಲ್ಲ, ನಮ್ಮ ಹತ್ರ ಅಂತ ಸಾಮರ್ಥ್ಯವೂ ಇಲ್ಲ. ಮಹಾ ತಾತ್ಪರ್ಯಾಚ ಬಾಹುಲ್ಯಂ, ಒಟ್ಟೇನು ಅಂತಂದ್ರೆ ಇಡೀ ಶಾಸ್ತ್ರದ ದೊಡ್ಡ ನಿರ್ಧಾರ ಅಥವಾ ತಿಳ್ಕೊಳ್ಬೇಕಾದದ್ದೇನು, ತಾತ್ಪರ್ಯ ಅಂದ್ರೆ ಇದು ಕೊನೆಗೆ ಅರ್ಥ ಮಾಡಿಕೊಳ್ಬೇಕಾದದ್ದು ಏನು ಅಂತ ಹೇಳಲಿಕ್ಕೆ ಹೊರಟ ಮಾತು. ಇದರ ಮಹಾ ತಾತ್ಪರ್ಯ ಏನು ಅಂದ್ರೆ ಭಗವಂತನ ಭಗವಂತನ ಬಗೆಗೆ, ಅವನ ಗುಣದ ಬಗೆಗೆ, ಅವನ ತೇಜಸ್ಸಿನ ಬಗ್ಗೆ, ಅವನ ಸಾಮರ್ಥ್ಯದ ಬಗೆಗೆ, ಅವನ ಹಿಡಿದ ಕಾರ್ಯವನ್ನು ಮುಗಿಸುವ ಚಾಕಚಕ್ಯತೆಯ ಬಗೆಗೆ ನಮಗೆ ಕೊನೆ ಇಲ್ಲ. ಬಾಹುಲ್ಯಂ, ಇದರ ತಾತ್ಪರ್ಯ ಏನು ಅಂತಂದ್ರೆ ಮುಗಿಯದ್ದು, ಲೆಕ್ಕ ಇಲ್ಲದಷ್ಟು, ಯಾರು ಇಲ್ಲಿ ತನಕ ಇಷ್ಟೇ ಅಂತ ಅದನ್ನ ನಿರ್ಧಾರ ಮಾಡ್ಲಿಕ್ಕೆ ಆಗದ್ದು. ನಚ ಪರಿಣಾಮೋಕ್ತ್ಯ ಕಿಂಚಿತ್ ಪ್ರಯೋಜನಂ, ಇಷ್ಟಕ್ಕೆ ಅಂತ ಅದನ್ನ ನಿರ್ಧಾರ ಮಾಡಿ ನಿಲ್ಲಿಸಿ ಹೇಳಿದ್ರೆ ಅದೇನು ಉಪಯೋಗಕ್ಕೆ ಬರುವಂತದ್ದಲ್ಲ. ಪರಿಮಾಣ ಹೇಳಿ ಇಲ್ಲಿ ದೇವರನ್ನ ದೊಡ್ಡದು ಮಾಡಬೇಕು ಅಂತ ಹೇಳ್ತಾ ಇರೋದಲ್ಲ, ಅದು ಅಳಿಲಿಕ್ಕೆ ಬರದೇ ಇರುವಂತದ್ದು. ಯಾಕೆಂದ್ರೆ ಲೆಕ್ಕಾಚಾರದಿಂದ ಯಾವತ್ತೂ ಕೂಡ ಅಲ್ಲಿಗೆ ಅದ್ರ ನಂತರದ ಸಂಖ್ಯೆ ಉಂಟಲ್ಲ, ಆ ಸಂಖ್ಯೆಯದ್ದು ನೀವು ಹಾಗಾದ್ರೆ ಆ ಸಂಖ್ಯೆಗಿಂತ ಚಿಕ್ಕವನ, ಆ ಸಂಖ್ಯೆ ಅಷ್ಟು ತೇಜಸ್ಸಿಲ್ವಲ್ಲ ಅಂತೆಲ್ಲ ಶುರುವಾಗುತ್ತೆ. ಅದರಿಂದ ಆ ಸಂಖ್ಯೆಯನ್ನೇ ಹೇಳುದ್ರಲ್ಲಿ ಅವ್ರಿಗೆ ತಾತ್ಪರ್ಯವೇ ಅಲ್ಲ, ಅವರಿಗೆ ಅದರಿಂದ ಪ್ರಯೋಜನವೂ ಇಲ್ಲ. ದೇವರ ಗುಣವನ್ನ ಇಷ್ಟು ಸಂಖ್ಯೆಯಲ್ಲಿದೆ, ಅವ್ರು ಯಾವತ್ತೂ ಕೂಡ ದೇವರ ಪರಿಚಯವನ್ನ ಮಾಡಿಕೊಡುವಾಗ ನಮಗೆ ಅದು ಮಹತ್ವದ್ದು, ಬಹಳವಾದ್ದು, ಕೊನೆಯಿಲ್ಲದ್ದು, ಮತ್ತೆ ಮತ್ತೆ ಅನುಸಂಧಾನ ಮಾಡಬೇಕಾದ್ದು, ಮುಗಿಸಲಾಗದ್ದು ಅನ್ನುವ ಎಚ್ಚರ ತರಲಿಕ್ಕೋಸ್ಕರ ಹೇಳ್ತಾ ಇರೋದು ಹೊರತು ಇಲ್ಲಿ ಹೇಳಿದ ಸಂಖ್ಯೆ ಅದು ವಿಶೇಷ ಪ್ರಯೋಜನಕಾರಿ ಏನಲ್ಲ. ನಾವು ತಿಳಿದ ಸಂಗತಿಗಿಂತ ದೊಡ್ಡದು, ನಾವು ಕಂಡ ಸಂಗತಿಗಿಂತ ವಿಸ್ತಾರವಾದದ್ದು, ನಮ್ಮ ಮನಸ್ಸಿಗೆ ಗೋಚರವಾಗದೆ ಮನಸ್ಸಿನ ಅಳತೆಗೆ ಮೀರಿದ್ದು ಅನ್ನೋದನ್ನ ತಿಳಿಸುವುದು ಅದರ ಮುಖ್ಯ ಉದ್ದೇಶ ಅನ್ನೋದು ಅರ್ಥ ಆಗುತ್ತೆ.
ತತ್ರೈಕಸ್ಥಂ ಜಗತ್ಕೃತ್ನಂ ಪ್ರವಿಭಕ್ತಮನೇಕಧಾ ಅಪಶ್ಯದ್ದೇವದೇವಸ್ಯ ಶರೀರೇ ಪಾಂಡವಸ್ತದಾ. ತತ್ರ ಜಗತ್ ಕೃತ್ಸ್ನಂ ಜಗತ್ ಏಕಸ್ಥಂ ಅನೇಕಧಾ ಪ್ರವಿಭಕ್ತಂ. ಜಗತ್ತಿನಲ್ಲಿ ಬೇರೆ ಬೇರೆಯಾಗಿ ವಿಭಾಗಗೊಂಡಿರುವ ಎಲ್ಲ ವಸ್ತುಗಳು ಒಂದೆಡೆ ನೆಲೆಗೊಂಡಿದೆ. ಎಷ್ಟು ಚೆನ್ನಾಗಿ ಬಿಡಿಸಿ ಹೇಳ್ತಾ ಇದೆ ಗಮನಿಸಿ. ಪ್ರವಿಭಕ್ತಂ ಜಗತ್, ವಿಭಾಗಗೊಂಡಿರುವಂತಹ ಪ್ರತ್ಯೇಕವಾಗಿ. ಅದಕ್ಕೆ ಜಗತ್ ಯಾವುದು ನಶಿಸುವಂಥದ್ದೋ, ಯಾವುದು ಬಂದು ಹೋಗುವಂಥದ್ದೋ ಅಂಥ ಜಗತ್ತು ತುಂಬಾ ವೈವಿಧ್ಯಮಯವಾಗಿದೆ. ಒಂದೊಂದು ವಸ್ತುವು ಕೂಡ ಒಂದೊಂದು ವಸ್ತುವಿಗಿಂತ ತನ್ನ ವಿಭಿನ್ನತೆಯನ್ನು ಹೊಂದಿದೆ. ಅನೇಕದ ಪ್ರವಿಭಕ್ತಂ ಕೃತ್ಸ್ನಂ ಜಗತ್ ತತ್ರ ಏಕಸ್ಥಂ. ತತ್ರ ಇತ್ಯುಕ್ತೆ ತತ್ರ ಭಗವತಿ, ಆ ಭಗವಂತನಲ್ಲಿ ಒಂದೆಡೆ ನೆಲೆಸಿದೆ. ಅನೇಕವಾಗಿರುವ ಜಗತ್ತು ಅನೇಕವಾಗಿರುವುದು ಅಂದ್ರೆ ಜಗತ್ತಿನಲ್ಲಿರುವ ಅನೇಕ ವಸ್ತುಗಳು, ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ, ಒಂದಕ್ಕೊಂದಕ್ಕಿಂತ ಬೇರೆ. ಅದು ಒಂದೇ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತ ಅನಂತ ವಿಭಾಗಗಳಲ್ಲಿ ಪ್ರತಿಯೊಂದು ವಸ್ತುವಿನ ಪದಾರ್ಥದ ಗುಣಧರ್ಮಗಳು ಬೇರೆ ಬೇರೆ ಆದ್ರಿಂದ ಅದು ಒಂದೆಡೆ ಕೂಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮಲ್ಲಿ ಅಂದ್ರೆ ಒಟ್ಟಿಗೆ ನೀರು ಬೆಂಕಿ ಕೂಡ್ಲಿಕ್ಕೆ ಸಾಧ್ಯನಾ? ನಾವು ಕೂಡಿಸ್ಲಿಕ್ಕಾಗಲ್ಲ. ಸಮುದ್ರದಲ್ಲಿ ಕೂತಿರ್ಬಹುದು, ಹಾಗೆ ಭಗವಂತನಲ್ಲಿ ಕೂಡಬಹುದು. ಅದಕ್ಕೊಂದು ವಿಶಿಷ್ಟವಾದ ಕಾರಣ ಇರುತ್ತೆ. ಹೀಗೆ ಪರಸ್ಪರ ವಿಭಕ್ತವಾದ ಅನೇಕ ಸಂಖ್ಯೆಯಲ್ಲಿರುವ ಜಗತ್ತಿನ ವಸ್ತುಗಳಿಂದ ಕೂಡಿದ ಎಲ್ಲಾ ವಸ್ತುಗಳೂ ಕೂಡ ಏಕಸ್ಥಂ ತತ್ರ ಭಗವತಿ, ಒಬ್ಬನಲ್ಲೇ ನೆಲೆಸಿದೆ. ಅವನಲ್ಲಿ ಬಿಟ್ಟು ಇಲ್ಲ ಅಂತ ಅರ್ಥ. ಕೃತ್ಸ್ನ ಮತ್ತೆ ಯಾಕೆ ಹೇಳಿದ್ದು ಅಂದ್ರೆ, ಕೆಲವು ಪದಾರ್ಥಗಳು ದೇವರಲ್ಲಿದೆ, ಇನ್ನುಳಿದ ಪದಾರ್ಥಗಳೆಲ್ಲ ದೇವರ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಎಲ್ಲವೂ ಕೂಡ ಅವನ ಶರೀರದಲ್ಲಿ ಆಶ್ರಯ ಪಡೆದಿದೆ. ಅಪಶ್ಯದ್ದೇವದೇವಸ್ಯ ಶರೀರೇ ಏಕಸ್ಥಂ. ಭಗವಂತನ ಶರೀರದಲ್ಲಿ ಅಪಶ್ಯತ್, ಒಂದಾಗಿ ನಿಂತ, ಒಂದು ಕಡೆಯಲ್ಲಿ ನೆಲೆಸಿದ ಅನೇಕವಾಗಿ ವಿಭಾಗಗೊಂಡ ಜಗತ್ತು ಪರಮಾತ್ಮನ ಶರೀರದಲ್ಲಿ ಅಪಶ್ಯತ್. ಯಾರು? ಪಾಂಡವ. ಯಾರು? ಅರ್ಜುನ ಕಂಡ. ಪಾಂಡವ ದೇವದೇವಸ್ಯ ಶರೀರೇ ಅಪಶ್ಯತ್. ಪಾಂಡವನು ದೇವದೇವರ ಶರೀರದಲ್ಲಿ ಎಲ್ಲರೂ ಸೇರಿ ಒಂದೆಡೆ ನೆಲೆಸಿದ್ದನ್ನ, ಅದು ಜೀವ ಪ್ರಪಂಚ ಇರಬಹುದು, ಅದಕ್ಕೆ ಕೃತ್ಸ್ನಂ ಹಾಕಿದ್ದು. ಜಡ ಪ್ರಪಂಚ ಇರಬಹುದು. ಪರಸ್ಪರ ವಿಭಕ್ತವಾದಂತಹ ಜೀವ ಜಡ ಪ್ರಪಂಚ ಅಂತನ್ನುವುದು ಭಗವಂತನ ಶರೀರದಲ್ಲಿ ಬೇರೆಯಾಗಿಯೇ ನೆಲೆಸಿದೆ. ಅವನ ಶರೀರದಲ್ಲಿ ಇದೆ ಅಂದ ಮಾತ್ರಕ್ಕೆ ಅದೇ ಅವನದ್ದೇ ಒಂದು ತುಂಡು, ಅದು ಒಂದು ಅಂತೆಲ್ಲ ಮಾತಾಡ್ಲಿಕ್ಕಾಗಲ್ಲ. ತತಸ್ಸ ವಿಸ್ಮಯಾವಿಷ್ಟ ಹೃಷ್ಟರೋಮ ಧನಂಜಯ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ತತಸ್ಸ ವಿಸ್ಮಯ ಆವಿಷ್ಟ. ಇದನ್ನು ನೋಡಿ ಜಗತ್ತಿನ ಅಷ್ಟೂ ವಸ್ತುಗಳು ಒಟ್ಟಿಗೆ ಒಂದು ಕಡೆ. ವಿಶ್ವರೂಪ ಅಂದ್ರೆ ಹಾಗೆ ಅಲ್ವಾ? ವಿಶ್ವದ ಎಲ್ಲಾ ಸಂಗತಿಗಳು ಅವನೊಳಗೆ ತುಂಬಿಕೊಂಡಿರುವಂತೆ ಕಾಣುವುದೇನಿದೆ? ಪೃಷ್ಠರೋಮ, ಮೈ ಎಲ್ಲ ನವಿರೆದ್ದೋಯ್ತು. ಪೃಷ್ಠರೋಮ ಧನಂಜಯ, ಯಾರು ನೋಡಿದ್ದು? ಹೃಷ್ಟರೋಮನಾದದ್ದು ಯಾರು? ಧನಂಜಯ. ವಿಸ್ಮಯದಿಂದ ಕೂಡಿದವನಾಗಿ ಮೈಯೆಲ್ಲ ನವಿರೆದ್ದ ಅರ್ಜುನನು ತತಃ, ಆ ಬಳಿಕ ದೇವಂ ಶಿರಸಾ ಪ್ರಣಮ್ಯ, ಭಗವಂತನನ್ನು ತಲೆಬಾಗಿ ನಮಿಸಿ, ಕೃತಾಂಜಲಿ, ಎರಡು ಕೈಗಳನ್ನು ಮುಗಿದು, ಅಭಾಷತ, ಹೀಗೆ ಮಾತಾಡಿದ. ತತ್ರ ಏಕಸ್ಥಂ, ತತ್ರೈಕಸ್ಥಂ, ಒಂದೇ ಕಡೆ ಅಂತ. ಆ ಒಂದೇ ಕಡೆ ಸೇರಿರುವ ಜಗತ್ತಿಗೆ ಅದು ವಿಶೇಷಣ. ಏಕಸ್ಥಂ ಕೃತ್ಸ್ನಂ ಅನೇಕದಾ ಪ್ರವಿಭಕ್ತಂ ಜಗತ್ ದೇವದೇವಸ್ಯ ಶರೀರೇ ತತ್ರ ಅಪಶ್ಯತ್. ಕಹ ಪಾಂಡವ ಕದಾ ಯದಾ ಭಗವಾನ್ ದಿವ್ಯಂ ಚಕ್ಷು ಅದಾತ್ ತದಾ.
ಯಾವಾಗ ಅವನಿಗೆ ದಿವ್ಯವಾದ ಚಕ್ಷುಸ್ಸನ್ನು ಭಗವಂತ ಉಪಕಲ್ಪನೆ ಮಾಡಿದನೋ ಆವಾಗ ಆ ಭಗವಂತನ ಶರೀರದಲ್ಲೇ ಸಮಗ್ರ ಜಗತ್ತನ್ನು, ಚರಾಚರ ಪ್ರಪಂಚವನ್ನು ಒತ್ತಟ್ಟಿಗೆ ಒಂದೆಡೆ ಇರುವುದನ್ನ ಕಂಡ. ಇದರಿಂದ ವಿಸ್ಮಯಕ್ಕೆ ಒಳಗಾದ ದೇವತೆಗಳಿಗೆ ಒಡೆಯನಾದ ನಾರಾಯಣನ ಈ ವೈಶಿಷ್ಟ್ಯವನ್ನ ಕಂಡು ಮೈಯೆಲ್ಲ ನವಿರೆದ್ದಿತು, ಕೈ ಮುಗಿಯಿತು, ತಲೆ ಬಾಗಿತು, ಹೃದಯ ಕರಗಿತು, ಆಮೇಲೆ ಮಾತು ಹರಿಯಿತು. ಕೃತಾಂಜಲಿ, ಎರಡು ಕೈಗಳನ್ನ ಮುಗಿದವನಾಗಿ ಅಭಾಷತ ಮಾತಾಡಿದನು. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನ್ ಉರಗಾಂಶ್ಚ ದಿವ್ಯಾನ್. ಹೇ ದೇವ ಅಂತ ಸಂಬೋಧನೆ. ಹೇ ದೇವ, ತವ ದೇಹೆ ದೇವಾನ್ ಪಶ್ಯಾಮಿ, ನಿನ್ನ ಶರೀರದಲ್ಲಿ ದೇವತೆಗಳನ್ನು ಕಾಣ್ತಾ ಇದ್ದೇನೆ. ಯಾರು? ಸರ್ವಾನ್, ಎಲ್ಲಾ ದೇವತೆಗಳನ್ನು ಕಾಣಿಸ್ತಾನೆ. ಬಹುವಚನ ಹಾಕಿದ್ದಾನೆ. ಎಲ್ಲಾ ನಿನ್ನ ರೂಪಗಳನ್ನು ಕಾಣ್ತಾ ಇದ್ದೇನೆ ಅಂತ ಹೇಳಿಲ್ಲ, ಎಲ್ಲಾ ದೇವತೆಗಳನ್ನು ಕಾಣ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಭೂತ ವಿಶೇಷ ಸಂಘಾನ್, ಪಂಚಭೂತಗಳಿಂದ ನಿರ್ಮಿತವಾದ ಅನೇಕ ವಿಶೇಷಗಳ ಸಮೂಹವನ್ನೇ ನಿನ್ನಲ್ಲಿ ಕಾಣ್ತಾ ಇದ್ದೇನೆ. ಬ್ರಹ್ಮಾಣಂ, ಚತುರ್ಮುಖನನ್ನ ಕಾಣ್ತಾ ಇದ್ದೇನೆ. ಈಶಂ, ರುದ್ರದೇವನನ್ನ ಕಾಣ್ತಾ ಇದ್ದೇನೆ. ಎಂಥ ಈಶಂ? ಕಮಲಾಸನಸ್ಥಂ ಈಶಂ ಪಶ್ಯಾಮಿ, ಚತುರ್ಮುಖನ ತೊಡೆಯಲ್ಲಿ ಕೂತಿರುವ ರುದ್ರದೇವನನ್ನು ನಿನ್ನಲ್ಲಿ ಕಾಣ್ತಾ ಇದ್ದೇನೆ. ಇದು ಬಹಳ ವಿಶಿಷ್ಟವಾದ ಒಂದು ಉಪಾಸನೆ. ಬಹುಶಃ ಇಲ್ಲಿ ತನಕ ಯಾರು ಈ ತರದೊಂದು ಚಿತ್ರನೂ ಬರೆದಿಲ್ಲ, ಅಥವಾ ಇಂತಹದ್ದೊಂದು ಕಲ್ಪನೆಗೆ ಸಂಬಂಧಪಟ್ಟಂತೆ ಒಂದು ಆಕೃತಿಯನ್ನು ರಚನೆ ಮಾಡಲಿಲ್ಲ. ಚಿತ್ರ ರಚನಾಕಾರರಿಗೆ ಒಂದು ಸುಂದರವಾದ ಕಲ್ಪನೆಯನ್ನ ಈ ಗೀತೆ ಕೊಟ್ಟಿದೆ. ಯಾರು ಗಮನಿಸ್ಲೇ ಇಲ್ಲ ಅಂತ ಅನ್ಸುತ್ತೆ. ಕಮಲಾಸನಸ್ಥಂ, ಕಮಲನ ಅಂದ್ರೆ ಕಮಲಾಸನ ಅಂತಂದ್ರೆ ಚತುರ್ಮುಖ, ಚತುರ್ಮುಖನ ತೊಡೆಯಲ್ಲಿ ಕೂತಿರುವ ಶಿವನನ್ನು ಮತ್ತು ಆ ಚತುರ್ಮುಖನನ್ನು ಭಗವಂತನಲ್ಲಿ ಕಾಣ್ತಾ ಇದ್ದಾನೆ. ಅಂದ್ರೆ ಇದೊಂಥರ ಒಂದ್ರೊಳಗೊಂದು ನೋಟ ಇದ್ದ ಹಾಗೆ. ಅಷ್ಟೇ ಅಲ್ಲ, ಋಷೀಂಶ್ಚ ಮತ್ತೆ ಬಹುವಚನ ಹಾಕಿದ. ಅನೇಕ ಋಷಿಗಳನ್ನು ಕಂಡಿದ್ದಾನೆ. ಸರ್ವಾನ್ ಉರಗಾನ್, ಅನೇಕ ನಾಗಲೋಕದ ನಾಗ ದೇವತೆಗಳನ್ನು, ದಿವ್ಯಾನ್, ಇನ್ನು ಅನೇಕ ದೇವಲೋಕದ ಜೀವಿಗಳನ್ನೆಲ್ಲ ಭಗವಂತನ ಶರೀರದಲ್ಲಿ ಕಂಡಿದ್ದೇನೆ ಅನ್ನುವುದನ್ನ ಅತ್ಯಂತ ಮನಸ್ಸಿಗೆ ಮುಟ್ಟುವ ಹಾಗೆ ಆ ವರ್ಣನೆಯನ್ನ ವ್ಯಾಸರು ಅರ್ಜುನನ ಮಾತಿನಲ್ಲಿ ನಮಗೆ ತೆರೆದಿಟ್ಟಿದ್ದಾರೆ. ಪಶ್ಯಾಮಿ, ನಾನು ನೋಡ್ತಾ ಇದ್ದೇನೆ ಅಂದ್ರೆ ಇದು ಕಣ್ಣಾರೆ ಈಗ ವರ್ತಮಾನ ರೂಪದಲ್ಲಿ ಕಾಣ್ತಾ ಇದ್ದಾನೆ. ಎಲ್ಲ ದೇವತೆಗಳನ್ನೂ ಕಾಣ್ತಾ ಇದ್ದೇನೆ. ಪಶ್ಯಾಮಿ ದೇವಾನ್ ತವ ದೇವ ದೇಹೆ, ತವ ದೇಹೆ, ನಿನ್ನ ಶರೀರದಲ್ಲೇ ಕಾಣ್ತಾ ಇದೆ. ಹೊರಗಡೆ ಅವರೆಲ್ಲ ಇದ್ದಾರೆ, ಆದ್ರೆ ಅವರೆಲ್ಲ ಇದ್ದದ್ದು ಈಗ, ಅದು ನಿನ್ನ ಈ ಶರೀರದಲ್ಲಿ ಅಂತ ನನಗೀಗ ಅರ್ಥ ಆಯ್ತು. ಈಗ ದೇವ್ರು ಈಗ ತನ್ನ ಶರೀರಕ್ಕೆ ಅವರನ್ನೆಲ್ಲ ಆಡ್ ಮಾಡ್ಕೊಂಡು ತೋರಿಸಿ ಒಂದು ಹೇಗೋ ಇಮೇಜ್ ಮಾಡಿದ್ದ AI ಇಮೇಜ್ ಮಾಡಿ ತೋರಿಸ್ತಾ ಇರುದಲ್ಲ. ಆ ಇಡೀ ಪ್ರಪಂಚದಲ್ಲಿ ಭಗವಂತನ ಒಂದು ವಿಸ್ತೃತವಾದ ರೂಪ ಏನಿದೆ ಅದನ್ನ ಈಗ ಇವನ ಕಣ್ಣಿನ ಒಳಗೆ ತುಂಬಿಕೊಳ್ಳುವುದಕ್ಕೆ ಆಗುವ ಹಾಗೆ ಅದನ್ನು ಒಂದು ಸಾರವತ್ತಾದ ರೀತಿಯಲ್ಲಿ ಜಗತ್ತನ್ನ ತುಂಬಿಕೊಂಡ ತನ್ನ ಶರೀರವನ್ನು ತೋರುತ್ತಾ ಇದ್ದಾನೆ. ಇದು ನಿಜವಾಗಿ ಹೊರಗಡೆ ಇರುವುದು ಹಾಗೇನೆ, ಆದ್ರೆ ಅದು ಈಗ ನಾವು ಈ ಕಣ್ಣಿನಿಂದ ನೋಡುವಾಗ ಅಷ್ಟನ್ನು ಗ್ರಹಿಸುವ, ಅಷ್ಟನ್ನು ಒಟ್ಟಿಗೆ ಒಂದು ಕಡೆಗೆ ತುಂಬಿಕೊಳ್ಳುವ ಶಕ್ತಿ ನಮಗಿಲ್ಲ. ದೇವರ ವಿಶೇಷತೆ ಏನು ಅಂದ್ರೆ ಅದನ್ನ ಸಮಾಸವಾಗಿಯೂ ಹೇಳ್ತಾನೆ, ವ್ಯಾಸವಾಗಿಯೂ ಹೇಳ್ತಾನೆ, ಚಿಕ್ಕದಾಗಿಯೂ ಹೇಳ್ತಾನೆ, ದೊಡ್ಡದಾಗಿಯೂ ಹೇಳ್ತಾನೆ, ಕಡಿಮೆ ಅವಧಿಯಲ್ಲೂ ಹೇಳ್ತಾನೆ, ವಿಸ್ತೃತವಾದ ಅವಧಿಯಲ್ಲೂ ವಿವರಿಸುವ ಸಾಮರ್ಥ್ಯ ಅವನಿಗಿದೆ. ಹಾಗಾಗಿ ಭಗವಂತ ತನ್ನ ರೂಪದಿಂದ, ಅಂದ್ರೆ ಇದು ದೃಶ್ಯ ಮಾಧ್ಯಮದ ಮೂಲಕ ಪಾಠ ಮಾಡುವಂತಹ ಒಂದು ಕ್ರಮ. ನಮ್ಮಲ್ಲಿ ದೃಶ್ಯ ಮಾಧ್ಯಮವನ್ನ ಪ್ರಾಚೀನರು ಬಹಳ ಚೆನ್ನಾಗಿ ವಿಜುವಲ್ ಎಫೆಕ್ಟ್ ಅಂತ ನಾವೇನ್ ಹೇಳ್ತೇವೆ,
ಅದನ್ನ ಪ್ರಾಚೀನರು ದೇವಸ್ಥಾನಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರು ಬಳಸಿಕೊಂಡದ್ದನ್ನ ನಾವು ನೋಡುತ್ತೇವೆ. ಅನೇಕ ಕಥೆಗಳ ಚಿತ್ರಣ ಇರುತ್ತೆ, ಅನೇಕ ಜೀವನ ಬದುಕಿನಲ್ಲಿ ಆಗು ಹೋಗುವ ಎಲ್ಲ ಆ ಸಂಗತಿಗಳು ಬಂದು ಹೋಗ್ತವೆ. ಅದು ಅಷ್ಟೇ ಅಲ್ಲದೆ ಅಲ್ಲಿ ಶೈಕ್ಷಣಿಕ ದೃಷ್ಟಿಯಿಂದ ಅವನಿಗೆ ಕಲೀಲಿಕ್ಕೆ ಬೇಕಿರುವಂತಹ ಸಂಗತಿಯನ್ನು ಕೂಡ ಜೀವನದ ಅನಿವಾರ್ಯವಾಗಿ ಬಂದು ಹೋಗುವ ಘಟನೆಗಳನ್ನ, ಅಂದ್ರೆ ಬಾಲ್ಯ, ಯೌವನ, ಆ ದಾಂಪತ್ಯ, ಅದರ ಜೊತೆಗೆ ಯಜ್ಞ ಯಾಗಾದಿಗಳು, ಜೀವನದ ಕೊನೆಯ ಸಾಧನೆ, ಕಾಡು, ವಾನಪ್ರಸ್ಥ, ಸನ್ಯಾಸ, ಈ ತರದ ಅನೇಕ ಸಂಗತಿಗಳನ್ನ ಹಂತ ಹಂತವಾಗಿ ಅವನು ಸಾಗುವ ಎಲ್ಲಾ ಚಿತ್ರಣಗಳನ್ನು ಕೂಡ ದೇವಸ್ಥಾನಗಳಲ್ಲಿ ದೃಶ್ಯದ ಮೂಲಕ ವಿಜುವಲ್ ಎಫೆಕ್ಟ್ ಅನ್ನ ಕೊಟ್ಟು ಅದು ಚಿತ್ರಣವನ್ನ ಮನಸ್ಸಲ್ಲಿಟ್ಟು ಹೊಸ ಪೀಳಿಗೆಯನ್ನ ಎಜುಕೇಟ್ ಮಾಡುತ್ತೆ. ಅಂದ್ರೆ ಕೃಷ್ಣ ಇಲ್ಲಿ ಒಂದು ರೀತಿ ಆಡಿಯೋ ವಿಜುವಲ್ ರೂಮ್ ಅಲ್ಲಿ ನಮಗೆ ಪಾಠ ಮಾಡುವಾಗ ಅದನ್ನೆಲ್ಲ ಹಾಗೆ ತೋರಿಸಿದ್ರೆ, ಅಥವಾ ನಾವು ಈ ತಾರಾಲಯಕ್ಕೆ ಹೋದಾಗ ಆ ತಾರಾಲಯದ ಪ್ರಪಂಚವನ್ನ ನಾವು ಆ ತಾರಗಳ ಮಧ್ಯದಲ್ಲಿ ಇದ್ದೇವೆ ಅಂತ ಅನ್ನುವ ಹಾಗೆ ಏನು ಇವತ್ತು ಒಂದು ಚಿತ್ರಣ ಇದೆ, ಅದನ್ನ ಅರ್ಜುನನಿಗೆ ಮನಸ್ಸಿಗೆ ಅದು ಅಲ್ಲೆಲ್ಲ ಒಂದು ಎಡಿಟ್ ಮಾಡಿದ ದೃಶ್ಯವನ್ನ ನಮಗೆ ತೋರಿಸ್ತಾರೆ. ವಿಷಯ ನಿಜ ಇರುತ್ತೆ, ಇಲ್ಲ ಅಂತಿಲ್ಲ, ಆದ್ರೆ ಅದು ಈಗಲ್ಲಿ ನಡೀತಾ ಇಲ್ಲ. ಆದ್ರೆ ಭಗವಂತನ ವೈಶಿಷ್ಟ್ಯ ಏನು ಅಂದ್ರೆ, ಅದೇ ಸಮಯದಲ್ಲಿ ಇಡೀ ಪ್ರಪಂಚದಲ್ಲಿ ಹೊರಭಾಗದಲ್ಲಿ ಏನಾಗಿ ಅವನು ತನ್ನ ಶರೀರವನ್ನ ಜಗತ್ತಿನ ಎಲ್ಲ ವಸ್ತುಗಳೊಂದಿಗೆ ತುಂಬಿಕೊಂಡು ನಿಂತಿದ್ದಾನೆ, ಶರೀರದಲ್ಲಿ ಅದೆಲ್ಲವನ್ನು ಹೊತ್ತು ನಿಂತಿದ್ದಾನೆ, ಆ ಶರೀರದ ಒಂದು ಯಥಾವಸ್ಥಿತವಾದ ರೆಪ್ಲಿಕಾವನ್ನ ಅರ್ಜುನನ ಕಣ್ಣೊಳಗೆ, ಕಣ್ಣಳತೆಯೊಳಗೆ ತುಂಬುವ ಹಾಗೆ ಈ ದೃಶ್ಯವನ್ನ ತೆರೆದಿಟ್ಟದ್ದಕ್ಕಾಗಿ ಅರ್ಜುನನ ಮಾತು ಹೀಗೆಲ್ಲ ಬರ್ತಾ ಇದೆ. ಎಲ್ಲ ಭೂತ ವಿಶೇಷಗಳನ್ನು, ಭೂತಗಳು, ಭೂತ ವಿಶೇಷ ಅಂತಾರೆ ಜೀವರಾಶಿಗಳು, ಎಲ್ಲಾ ತರದ ಜೀವರಾಶಿಗಳ ದೊಡ್ಡ ಸಮೂಹ, ಒಂದು ಜಿಂಕೆ, ಒಂದ್ ಆನೆ, ಒಂದ್ ಕುದುರೆ ಅಂತ ನಮ್ಗೆ ಚಿತ್ರದಲ್ಲಿ ಬರಲಿಕ್ಕೆ ಅಷ್ಟೇ ಆಗುತ್ತೆ ಅಂತನ್ನುವಾಗ ನಾವ್ ಅಷ್ಟನ್ನೇ ತೋರಿಸ್ತೇವೆ. ಆದ್ರೆ ಇಲ್ಲಿ ಅವನು ಕಾಣ್ತಾ ಇದ್ದಾನೆ ಸಂಘಾನ್, ಅದು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಜಿಂಕೆಗಳು ಇದ್ದಾವೆ ಅಂದ್ರೆ ಅವನ ಶರೀರದಲ್ಲಿ ಅಷ್ಟು ಜಿಂಕೆಗಳು ಓಡಾಡೋದು ಕಾಣಿಸುತ್ತೆ. ಅಷ್ಟು ಆನೆಗಳು, ಅಷ್ಟು ಕುದುರೆಗಳು, ಅಷ್ಟು ಕಡವೆಗಳು, ಎಷ್ಟು ತರದ ಪ್ರಾಣಿ ಪಕ್ಷಿಗಳು ಜಗತ್ತಿನಲ್ಲಿ ತುಂಬಿದೆಯೋ, ಜೀವರಾಶಿಗಳು ತುಂಬಿದೆಯೋ, ರಾಜರು ಬಂದು ಹೋಗಿದ್ದಾರೋ, ಋಷಿಗಳನ್ನ ಕಂಡಿದ್ದಾರೋ, ಅವ್ರು ಎಲ್ಲ ಋಷಿಂಚ ಸರ್ವಾನ್ ಉರಗಾಂಶ್ಚ. ಉರಗ ಅಂದ್ರೆ ಅದು ಸ್ನಾಯುವಿನ ರೂಪದಲ್ಲಿರುವಂಥದ್ದು ಅನ್ನುವುದಕ್ಕೂ ಅದು ಸೇರಿಸಿ ಹೇಳಿದ್ದು. ದೇಹದಲ್ಲಿಯೂ ಕೂಡ ನಮ್ಮೊಳಗೆ ಅನೇಕ ತರದ ಉರಗಗಳ ಪ್ರತಿನಿಧಿಗಳು ಇದ್ದಾವೆ. ಹೊರಗೆ ಹೇಗೆ ಪ್ರಪಂಚದಲ್ಲಿ ಹಗ್ಗದಿಂದ ಕಟ್ಟಿ ಹಾಕುವುದಾಗುತ್ತೋ ವಸ್ತುಗಳನ್ನ, ಹಾಗೆ ಈ ಶರೀರದಲ್ಲಿ ಸ್ನಾಯುಗಳು ಕಟ್ಟಿ ಹಾಕಿವೆ. ಅಲ್ಲಿ ಹೊರಗಿನ ಹಗ್ಗಗಳು ಮಾತ್ರ ಅಲ್ಲ, ಅದು ನಾಗಗಳೇ ನಮ್ಮೊಳಗೂ ಕೂಡ ಶಕ್ತಿಯಾಗಿ ಶಕ್ತಿಪಾತವನ್ನ ಉಂಟು ಮಾಡುವುದಕ್ಕಾಗಿ ಸೇರಿಕೊಂಡು ನಮ್ಮಲ್ಲಿ ಅಂತಹ ಏರಿಕೆಗೆ ಬೇಕಿರುವಂತಹ ಸ್ನಾಯುಮಂಡಲ ಅಥವಾ ನರಮಂಡಲದಲ್ಲಿ ನೆಲೆಸಿದ್ದಾವೆ. ಅಂತಹ ದಿವ್ಯವಾದ ಉರಗಗಳನ್ನು, ಅಂದ್ರೆ ಅದು ಸೂರ್ಯನ ಕಿರಣಗಳಲ್ಲಿಯೂ ಸಾಗುವಂತಹ ಉರಗಗಳಿದ್ದಾವೆ, ರಶ್ಮಿಗಳಲ್ಲಿಯೂ ಅವುಗಳು ಓಡಾಡ್ತವೆ, ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಅಷ್ಟೇ, ಗಾಳಿಯಲ್ಲೇ ಅಥವಾ ನೀರಿನಲ್ಲೇ ಅಥವಾ ಬೆಳಕಿನಲ್ಲೇ ಅವುಗಳಿಗೆ ಹರಿದಾಡುವ ಸಾಮರ್ಥ್ಯ ಇದೆ. ಅದನ್ನ ದಿವ್ಯ ಅಂತ ಹೇಳಿದ್ದು. ಅಂತಹ ದಿವ್ಯವಾದ ಉರಗಗಳನ್ನ ತಾನು ಕಂಡದ್ದರ ಬಗ್ಗೆ ಹಂಚಿಕೊಂಡ. ಮತ್ತೇನೇನು ಕಂಡ ಅನ್ನುವುದನ್ನ ನಾವು ನಾಳೆಯ ಅಥವಾ ನಾಳಿದ್ದಿನ ಪಾಠದಲ್ಲಿ ಮತ್ತೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.